ಕಾಡಿನ ಒಡಲಲ್ಲಿ ಒಂದು ಗೆಳೆತನ. ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡೊಂದರಲ್ಲಿ ಒಂದು ದೊಡ್ಡ ಬಾವಿಯ ಸಮೀಪದಲ್ಲಿ ಒಂದು ದೊಡ್ಡ ಮರವಿತ್ತು. ಆ ಮರದ ಕೆಳಗಿನ ಕಾಲಿಬಿಲದಲ್ಲಿ ಚಿಟ್ಟು ಎಂಬ ಚಿಕ್ಕ ಇಲಿ ವಾಸಿಸುತ್ತಿತ್ತು. ಚಿಟ್ಟು ತುಂಬಾ ಚುರುಕಾಗಿತ್ತು, ಆದರೆ ಎಂದಿಗೂ ಯಾರನ್ನೂ ನಂಬದೆ ಜಾಗರೂಕವಾಗಿರುತ್ತಿತ್ತು. ಕಾಡಿನಲ್ಲಿ ತನ್ನ ಜೀವನವನ್ನು ಸಂತೋಷದಿಂದ ಕಳೆಯುತ್ತಿತ್ತು, ಆದರೆ ಯಾವಾಗಲೂ ಬೆಕ್ಕು, ಹಾವು, ಗೂಬೆಯಂತಹ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಎಚ್ಚರಿಕೆಯಿಂದಿರುತ್ತಿತ್ತು. ಅದೇ ಕಾಡಿನಲ್ಲಿ ಬಾವಿಯ ಬಳಿಯ ಒಂದು ದೊಡ್ಡ ಕಲ್ಲಿನ ಮೇಲೆ ಮಿಯಾವ್ ಎಂಬ ಬೆಕ್ಕು ವಾಸಿಸುತ್ತಿತ್ತು. ಮಿಯಾವ್ ತನ್ನ ಚಾಕಚಕ್ಯತೆಗೆ ಮತ್ತು ತೀಕ್ಷ್ಣವಾದ ಕಣ್ಣುಗಳಿಗೆ ಹೆಸರುವಾಸಿಯಾಗಿತ್ತು. ಆದರೆ ಮಿಯಾವ್ಗೆ ಒಂದು ಸಮಸ್ಯೆ ಇತ್ತು, ಅದು ತುಂಬಾ ಒಂಟಿಯಾಗಿತ್ತು. ಕಾಡಿನ ಇತರ ಪ್ರಾಣಿಗಳು ಅದರಿಂದ ದೂರವಿರುತ್ತಿದ್ದವು, ಏಕೆಂದರೆ ಅದು ಬೆಕ್ಕು ಮತ್ತು ಬೆಕ್ಕು ಎಂದರೆ ಶತ್ರು ಎಂದೇ ಎಲ್ಲರೂ ಭಾವಿಸುತ್ತಿದ್ದರು. ಒಂದು ದಿನ ಚಿಟ್ಟು ತನ್ನ ಕಾಲಿಬಿಲದಿಂದ ಹೊರಗೆ ಬಂದು ಬಾವಿಯ ಬಳಿಯಿಂದ ಧಾನ್ಯದ ಕಾಳುಗಳನ್ನು ಸಂಗ್ರಹಿಸಲು ಹೋಗಿತ್ತು. ಆಗ ಒಂದು ದೊಡ್ಡ ಗೂಬೆಯೊಂದು ಚಿಟ್ಟಿನ ಮೇಲೆ ದಾಳಿ ಮಾಡಲು ತಯಾರಾಯಿತು. ಚಿಟ್ಟು ತನ್ನ ಜೀವಕ್ಕಾಗಿ ಓಡಿತು, ಆದರೆ ಗೂಬೆಯ ಚುಪಾದ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ಚಿಟ್ಟು ಓಡಿಹೋಗಿ ಮಿಯಾವ್ನ ಕಲ್ಲಿನ ಕೆಳಗೆ ಅಡಗಿಕೊಂಡಿತು. ಮಿಯಾವ್ ಚಿಟ್ಟಿನ ಓಡಾಟವನ್ನು ಗಮನಿಸಿತು. ಅದು ಕೂಗಿತು, ಯಾರದು ಅಲ್ಲಿ? ಬೇಗ ಹೊರಗೆ ಬಾ. ಚಿಟ್ಟು ಭಯದಿಂದ ನಡುಗುತ್ತಾ ಹೊರಗೆ ಬಂದು ಕೆಂಗಾಲಿಡುವಂತೆ ಹೇಳಿತು, ಓ ಬೆಕ್ಕುರಾಜ, ದಯವಿಟ್ಟು ನನ್ನನ್ನು ತಿನ್ನಬೇಡ. ಗೂಬೆಯೊಂದು ನನ್ನನ್ನು ಬೇಟೆಯಾಡಲು ಬಂದಿತ್ತು, ನಾನು ತಪ್ಪಿಸಿಕೊಳ್ಳಲು ಇಲ್ಲಿ ಬಂದೆ. ಮಿಯಾವ್ಗೆ ಚಿಟ್ಟಿನ ಧೈರ್ಯ ಇಷ್ಟವಾಯಿತು. ಅದು ಹೇಳಿತು, ನಾನು ನಿನ್ನನ್ನು ತಿನ್ನುವುದಿಲ್ಲ, ಆದರೆ ಗೂಬೆಯಿಂದ ತಪ್ಪಿಸಿಕೊಳ್ಳಲು ನೀನು ಜಾಣನಾಗಿರಬೇಕು. ಇಂದಿನಿಂದ ನೀನು ಇಲ್ಲಿ ಸುರಕ್ಷಿತವಾಗಿರುವೆ. ಆದರೆ ಒಂದು ಷರತ್ತು, ನೀನು ನನ್ನ ಜೊತೆ ಸ್ನೇಹಿತನಾಗಿರಬೇಕು. ಚಿಟ್ಟು ಆಶ್ಚರ್ಯಗೊಂಡಿತು. ಬೆಕ್ಕಿನ ಜೊತೆ ಸ್ನೇಹ? ಇದು ಸಾಧ್ಯವೇ? ಆದರೆ ಗೂಬೆಯ ಭಯದಿಂದ ತಪ್ಪಿಸಿಕೊಳ್ಳಲು ಮತ್ತು ಜೀವ ಉಳಿಸಿಕೊಳ್ಳಲು ಚಿಟ್ಟು ಒಪ್ಪಿಕೊಂಡಿತು. ಹೀಗೆ ಬೆಕ್ಕು ಮತ್ತು ಇಲಿಯ ನಡುವೆ ಒಂದು ಅನಿರೀಕ್ಷಿತ ಗೆಳೆತನ ಆರಂಭವಾಯಿತು. ಗೆಳೆತನದ ಬೆಳವಣಿಗೆ. ದಿನಗಳು ಕಳೆದಂತೆ ಚಿಟ್ಟು ಮತ್ತು ಮಿಯಾವ್ನ ಗೆಳೆತನ ಬಲವಾಯಿತು. ಚಿಟ್ಟು ತನ್ನ ಕಾಲಿಬಿಲದಿಂದ ಧಾನ್ಯದ ಕಾಳುಗಳನ್ನು ತಂದು ಮಿಯಾವ್ಗೆ ಕೊಡುತ್ತಿತ್ತು ಮತ್ತು ಮಿಯಾವ್ ಚಿಟ್ಟಿನ ರಕ್ಷಣೆಗಾಗಿ ಗೂಬೆ, ಹಾವುಗಳಂತಹ ಶತ್ರುಗಳಿಂದ ದೂರವಿಡುತ್ತಿತ್ತು. ಒಂದು ದಿನ ಚಿಟ್ಟು ಮಿಯಾವ್ಗೆ ಹೇಳಿತು, ನೀನು ಯಾಕೆ ಒಂಟಿಯಾಗಿರುವೆ? ಕಾಡಿನ ಇತರ ಪ್ರಾಣಿಗಳ ಜೊತೆ ಸ್ನೇಹ ಮಾಡಲು ಯಾಕೆ ಯತ್ನಿಸುವುದಿಲ್ಲ? ಮಿಯಾವ್ ದುಃಖದಿಂದ ಹೇಳಿತು, ನಾನು ಬೆಕ್ಕು. ಎಲ್ಲರಿಗೂ ನಾನು ಶತ್ರುವಿನಂತೆ ಕಾಣುವೆ. ಯಾರೂ ನನ್ನ ಜೊತೆ ಮಾತನಾಡಲು ಬಯಸುವುದಿಲ್ಲ. ಚಿಟ್ಟು ಯೋಚಿಸಿತು, ನಾನು ಕೂಡ ಒಮ್ಮೆ ನಿನ್ನಿಂದ ಭಯಪಟ್ಟಿದ್ದೆ. ಆದರೆ ಈಗ ನೀನು ನನ್ನ ಒಡನಾಡಿಯಾಗಿದ್ದೀಯಾ. ಬೇರೆಯವರಿಗೂ ನಿನ್ನ ಒಳ್ಳೆಯತನವನ್ನು ತೋರಿಸೋಣ. ಚಿಟ್ಟು ಒಂದು ಯೋಜನೆ ಹಾಕಿತು. ಕಾಡಿನ ಎಲ್ಲ ಪ್ರಾಣಿಗಳಿಗೆ ಒಂದು ಔತಣಕೂಟ ಏರ್ಪಡಿಸಲು ತೀರ್ಮಾನಿಸಿತು. ಚಿಟ್ಟು ತನ್ನ ಸಂಗ್ರಹದ ಧಾನ್ಯಗಳನ್ನು ತಂದಿತು ಮತ್ತು ಮಿಯಾವ್ ಕಾಡಿನಿಂದ ಹಣ್ಣುಗಳನ್ನು ಸಂಗ್ರಹಿಸಿತು. ಎರಡು ಜೊತೆಯಾಗಿ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿದವು. ಆದರೆ ಯಾವ ಪ್ರಾಣಿಯೂ ಬರಲಿಲ್ಲ, ಏಕೆಂದರೆ ಎಲ್ಲರಿಗೂ ಮಿಯಾವ್ನ ಬಗ್ಗೆ ಭಯವಿತ್ತು. ಚಿಟ್ಟು ಒಂದು ಉಪಾಯ ಮಾಡಿತು. ಅದು ಕಾಡಿನ ಎಲ್ಲ ಪ್ರಾಣಿಗಳಿಗೆ ಸಂದೇಶ ಕಳುಹಿಸಿತು, ಮಿಯಾವ್ ಇನ್ನೂ ಶತ್ರುವಲ್ಲ, ಅವನು ನನ್ನ ಜೀವ ಉಳಿಸಿದವನು. ಔತಣಕೂಟಕ್ಕೆ ಬಂದು ಅವನ ಒಳ್ಳೆಯತನವನ್ನು ತಿಳಿಯಿರಿ. ಕೆಲವು ಪ್ರಾಣಿಗಳು ಚಿಟ್ಟಿನ ಮಾತಿನಿಂದ ಪ್ರಭಾವಿತರಾದವು ಮತ್ತು ಔತಣಕೂಟಕ್ಕೆ ಬಂದವು. ಮಿಯಾವ್ ಎಲ್ಲರನ್ನೂ ಸಂತೋಷದಿಂದ ಸ್ವಾಗತಿಸಿತು. ದಿನವಿಡೀ ಎಲ್ಲರೂ ಒಟ್ಟಿಗೆ ಆಹಾರವನ್ನು ಆನಂದಿಸಿದರು ಮತ್ತು ಮಿಯಾವ್ನ ಒಳ್ಳೆಯತನವನ್ನು ತಿಳಿದುಕೊಂಡರು. ಕತೆಯಿಂದ ಕಲಿಯುವ ಪಾಠ. ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂದಿತು. ಬಾವಿಯ ಬಳಿಯ ದೊಡ್ಡ ಮರ ಕುಸಿದಿತು ಮತ್ತು ಚಿಟ್ಟಿನ ಕಾಲಿಬಿಲ ನಾಶವಾಯಿತು. ಚಿಟ್ಟು ತನ್ನ ಆಶ್ರಯವನ್ನು ಕಳೆದುಕೊಂಡಿತು. ಆಗ ಮಿಯಾವ್ ಚಿಟ್ಟಿಗೆ ತನ್ನ ಕಲ್ಲಿನ ಕೆಳಗೆ ಆಶ್ರಯ ನೀಡಿತು. ಚಿಟ್ಟು ತನ್ನ ಗೆಳೆಯನ ದಯೆಗೆ ಕೃತಜ್ಞವಾಯಿತು. ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ನಿಜವಾದ ಗೆಳೆತನವು ಭಯ, ಜಾತಿ ಅಥವಾ ವೈರಿತನವನ್ನು ಮೀರಿ ಬೆಳೆಯಬಲ್ಲದು. ಚಿಟ್ಟು ಮತ್ತು ಮಿಯಾವ್ನಂತೆ ಒಡನಾಟ ಮತ್ತು ಪರಸ್ಪರ ನಂಬಿಕೆಯಿಂದ ಯಾವುದೇ ಶತ್ರುತ್ವವನ್ನು ಸ್ನೇಹವಾಗಿ ಬದಲಾಯಿಸಬಹುದು. ಒಳ್ಳೆಯತನವನ್ನು ತೋರಿಸುವವರಿಗೆ ಕಾಡಿನ ಎಲ್ಲ ಪ್ರಾಣಿಗಳು ಒಂದು ದಿನ ಸ್ನೇಹಿತರಾಗಬಹುದು. ಸದಾಚಾರ. ನಿಜವಾದ ಗೆಳೆತನವು ಒಳ್ಳೆಯತನ ಮತ್ತು ನಂಬಿಕೆಯಿಂದ ಕೂಡಿರುತ್ತದೆ ಮತ್ತು ಅದು ಯಾವುದೇ ತಡೆಗೋಡೆಯನ್ನು ದಾಟಬಲ್ಲದು.